ಹೇಳ್ರಪ್ಪ. 100 ಜನ ಕುಮಾರಸ್ವಾಮಿ ಇದ್ರು ಬಂದ್ರು ನಂದೊಂದು ರೋಮನ್ಗೆ ಅಲ್ಲಾಡ್ಸಕ್ಕಾಗಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವನಿಗೆ ಏನು ಹೇಳ್ತೀರಾ? 3 ಬಿಟ್ಟನಿಗೆ ನಿಲ್ಸು 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 ಬ್ಯಾಕ್ 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 ಬಾ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವನಿಗೆ ಏನು ಹೇಳ್ತೀರಾ? 3 ಬಿಟ್ಟನಿಗೆ ಅವನಿಗೇನು ಹೇಳೋಣ? ಮಾನ ಮರ್ಯಾದೆ ನಾಚಿಕೆ ಏನು ಇಲ್ದಿರ್ತವೆ, ಏನು ಹೇಳೋಣ ಅವ್ರಿಗೆ? ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಅವನಿಗೆ ಧೈರ್ಯ ಇದ್ರೆ, ಅವನಿಗೆ ತಾಕತ್ತಿದ್ರೆ ಬಂದು ನನ್ನ ಕ್ಷೇತ್ರಕ್ಕೆ ಅರ್ಜಿ ಹಾಕ ಕೇಳಿ. ಇದು ಒಂದು ಆಗೋಗ್ಬಿಡಿ ನನ್ನ ಜೀವನದಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇನ್ಯಾರು ಕಳಿಸ್ತಾರೆ? ಇಂಥ ಕುಯುಕ್ತಿ ಬುದ್ಧಿ ಮಾಡೋದು ಕುಮಾರಸ್ವಾಮಿನೇ ಮಾಡೋದು. ಅವನು ಬಿಟ್ಟರೆ ಇದು ರಾಜ್ಯದಾಗ ಇನ್ಯಾರು ಮಾಡಲ್ಲ. ಇಂಥ ಹಲ್ಕ ಕೆಲಸ ಮಾಡೋದು ಅವನೇ ಹೇಳಿದ್ಕೆ ಗಿರಾಕಿ, ಅವನೇ ಒಬ್ಬನೇ, ಇನ್ಯಾರಿಗೂ ಮಾಡಲ್ಲ. Few moments later. ನಮ್ದರೆಲ್ಲ ಅನ್ಯಾಯ ಮಾಡ್ತಾರಲ್ಲ ಸರ್. ಯಾರು? ಜೆಡಿಎಸ್ ಅಲ್ಲಿ ನಂಬಿ ಜೆಡಿಎಸ್ ಅಲ್ಲಿ ಇದ್ರೆ ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ. ಅಲ್ಲ ಅನ್ಯಾಯ ಏನಾಯ್ತು? ಅನ್ಯಾಯ ಏನಾಯ್ತು? ಸಿಕ್ಕಿಲ್ವಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಶಿವಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನ್ಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ದೇವೇಗೌಡರು ಆಗಲ್ಲಪ್ಪ ಅಷ್ಟೇ.